ನಮಸ್ತೆ. ಅಂತೂ ಇಂತೂ ದೇಶದ ಯುವ ಸಮುದಾಯದ ಕಣ್ಣು ಈಗ ತೆರೀತು ಅಂತ ಅಂದಂಗಾಯ್ತಿದು. ಮೀಸಲಾತಿ ಬಗ್ಗೆ 10 ವರ್ಷಗಳಿಂದ ಒಂಟಿ ಧ್ವನಿಯಾಗಿ ನಾನು ಮಾತಾಡ್ತಾನೆ ಇದ್ದೆ. ಮೀಸಲಾತಿ ಅನ್ನುವಂಥ ಅನಿಷ್ಟ ಅಸ್ತ್ರ, ದರಿದ್ರ ಅಸ್ತ್ರ, ಇದೊಂದು ಭಿಕ್ಷಾಸ್ತ್ರ. ಇದನ್ನು ಕಿತ್ತೆಸೆಯೋ ತನಕ ನಮ್ಮ ಭಾರತ ದೇಶ ಹೀಗೆ ಡಿಮೋಟಿವೇಟ್ ಹಾಕ್ಕೊಂಡೇ ಹೋಗ್ತದೆ ವಿನಃ ಯಾವತ್ತೂ ಉದ್ಧಾರ ಆಗಲ್ಲ. ಯಾವುದೇ ರೀತಿಯ ಧನಾತ್ಮಕವಾದಂಥ ಪ್ರಗತಿ ನಮ್ಮ ದೇಶಕ್ಕೆ ಬರಲ್ಲ ಅನ್ನೋದನ್ನು ನಾನು ನನ್ನ ಎಲ್ಲೆಲ್ಲಿ ಅವಕಾಶ ಸಿಗುತ್ತದೋ ಅಲ್ಲಲ್ಲಿ ಹೇಳ್ತಾನೆ ಇದ್ದೆ. ಯಾಕೆ ಇಷ್ಟು ವರ್ಷ ನಮ್ಮ ಯುವಜನತೆ ಈ ವಿಷಯಕ್ಕೆ ಕುರಿತಾಗಿ ಎಷ್ಟು ಮೌನ ವಹಿಸಿ ಅದೆಷ್ಟು ಅವನತಿಯನ್ನು ಕಂಡಿತು ನಮ್ಮ ಯುವ ಪ್ರತಿಭೆ. ನಿಜವಾದ ಅರ್ಹತೆ ಯೋಗ್ಯತೆ ಇರೋರೆಲ್ಲ ಇವತ್ತು ಮೂಲೆ ಗುಂಪಾಗಿ ಕಣ್ಣೀರಾಗಿ ಬಾಳೆಲ್ಲ ಗೋಳಾಡ್ತಾ ಇರೋ ದೃಶ್ಯ ಇಡೀ ದೇಶದ ತುಂಬ ಹಳ್ಳಿಗಳು ಇಣುಕಿದ್ರು. ಎಲ್ಲಿ ಯಾವುದೇ ಕಡೆ ಸಾಮಾನ್ಯ ವರ್ಗ ಅಂತ ಏನು ಅನ್ನಿಸ್ಕೊಂಡು ಶಾಪಗ್ರಸ್ತವಾಗಿ ನರಳಾಡ್ತಾ ಇದೆ ಇಲ್ಲ ಇವತ್ತು. ಅದಕ್ಕೆ ಯಾಕೆ ಇಷ್ಟು ವರ್ಷ ಅನ್ನಿಸ್ಲಿಲ್ಲ? ಎಷ್ಟು ಸಣ್ಣ ವಿಷಯ, ಯಾಕೆ ಇಷ್ಟೊಂದು ಮೌನವಾಗಿ ಈ ದೌರ್ಜನ್ಯವನ್ನು, ಈ ದಬ್ಬಾಳಿಕೆಯನ್ನು, ಈ ಸ್ವಾರ್ಥ ಲೋಲುಪತೆಯನ್ನು ಸಹಿಸ್ಕೋದು ನಮ್ಮ ಯುವ ಸಮಾಜ ಅನ್ನೋದು ನನಗೆ ಬಹಳ ವಿಷಾದ, ಖೇದ, ಚಿಂತೆ, ನೋವಿನ ಸಂಗತಿ ಇದು. ಇಂಥ ಗಂಭೀರವಾದ ವಿಷಯವನ್ನು ಎಂದೋ ಕಿತ್ತೆಸೆದು ಚರ್ಚೆ ಮಾಡಬೇಕಾಗಿತ್ತು. ಈ ವಿಷಯವನ್ನು ನರೇಂದ್ರ ಮೋದಿಯವರನ್ನು ಈ ಬಾರಿ ಚುನಾವಣೆಯಲ್ಲಿ ಈ ಅಸ್ತ್ರವನ್ನು ಮುಂದಿಟ್ಕೊಂಡೇ ಗೆಲ್ಲಿಸ್ಕೊಂಡು ಬಂದಿರೋದು. ಆ ವ್ಯಕ್ತಿ ಮಾತ್ರ ಇದನ್ನೇನೋ ಮಾಡೋಕ್ಕೆ ಸಾಧ್ಯ ಅನ್ನೋ ದೊಡ್ಡ ನಂಬಿಕೆ ಭರವಸೆಯೊಂದಿಗೆ ಅವರನ್ನು ಆರಿಸ್ಕೊಂಡು ಬಂದಿರೋದು. ಇದೇ ಚರ್ಚೆ ಮಾಡಿದ್ವಿ ನಾವು ನರೇಂದ್ರ ಮೋದಿಯವರಿಗೆ ವೋಟ್ ಮಾಡೋವಾಗ. ಈ ವ್ಯಕ್ತಿ ಹೋದರೆ ಮುಗೀತು ನಮ್ಮ ದೇಶ, ಮತ್ತೆ ಇದು ಹೀಗೆ ಮುಂದುವರ್ಕೊಂಡು ಹೋಗ್ತದೆ. ಯಾಕಂದರೆ ಎಲ್ಲವೂ ಅವೇ ಮೆಂಟಾಲಿಟಿ, ಅದೇ ಸ್ವಾರ್ಥ, ತಾವೇ ಮಾತ್ರ ಬೆಳಿಬೇಕು, ಅದು ಇನ್ನೊಬ್ಬರನ್ನು ತುಳಿದು. ಹಿಂದೆ ಇವ್ರು ತುಳಿದಾರ, ಮುಂದೆ ನಾವು ತುಳಿತೀವಿ. ಇಲ್ಲ ರೀ, ಹಿಂದೆ ಯಾಕೆ ಯಾರೂ ತುಳಿದಿಲ್ಲ, ಯಾರೂ ತುಳಿದಿಲ್ಲ. ಹಿಂದೆಲ್ಲ ಮನುಷ್ಯರ ಥರ ಒಗ್ಗಟ್ಟಾಗಿ ಸಹಕಾರದಿಂದ ಬದುಕ್ತಾ ಇದ್ದರು. ಈ ಅಂಬೇಡ್ಕರ್ ಅನ್ನೋವಂಥ ಒಬ್ಬನ ಧಾರಾವಾಹಿ ಮಾಡಿ ಅಲ್ಲಿ ಸನ್ನಿವೇಶಗಳನ್ನು ತಿರುಚಿ ಮುರುಚಿ ವಿಜೃಂಭಣೆ ಮಾಡಿ ವೈಭವ, ಕಥೆಗೊಂದು ವೈಭವ ಬರಬೇಕಲ್ಲ, ರಂಜನೆ ಆಗಬೇಕಲ್ಲ, ಆ ರೀತಿ ಮಾಡಿಬಿಟ್ಟಾರ ಅವರು ಡೈರೆಕ್ಟರ್ಗಳು, ಕತೆ ಬರೆಯೋರು, ಸಿನಿಮಾ ಧಾರಾವಾಹಿ ಮಾಡೋರು. ಆ ರೀತಿ ಭವ್ಯ ಮಾಡಿ ತೋರಿಸಿ ಜನರ ಮನಸ್ಸನ್ನು, ಭಾವನೆಗಳನ್ನು ಕೆರಳಿಸೋ ಕೆಲಸ ಮಾಡ್ಯಾರ ನೋಡ್ರಿ. ಈ ಸೀರಿಯಲ್ ನೋಡಿನೇ ಈ ಜನ ಇದೇ 3-4 ವರ್ಷಗಳ ಅವಧಿಯೊಳಗೆ ಯಾಕೆ ಹಿಂಗೆ ಕುಲಗೆಟ್ಟಿದೆ ವ್ಯವಸ್ಥೆ, ಸಮಾಜದ ವ್ಯವಸ್ಥೆ ಅವಲೋಕನ ಮಾಡಿದಾಗ ಇದೇ ವಾಸ್ತವ, ಸತ್ಯ. ಈ ಒಂದು ಧಾರಾವಾಹಿಯ ಪ್ರೇರಣೆಯಿಂದಲೇ ಈ ಜನ ಈ ರೀತಿಯಾಗಿ ರಾಕ್ಷಸೀಯ ಗುಣಗಳನ್ನು ಮೆರಿತಾ ಇರೋದು, ಕೊಬ್ಬಿ ಉಬ್ಬಿ. ಅದಕ್ಕೆ ಈ ಗ್ಯಾರಂಟಿಗಳು, ಪುಗಸಟ್ಟೆ ಯೋಜನೆಗಳು, ಪುಗಸಟ್ಟೆ ಅಕ್ಕಿ, ಪುಗಸಟ್ಟೆ ಗೋಧಿ, ಎಲ್ಲವೂ ಪುಗಸಟ್ಟೆ ಮನಿ, ಎಲ್ಲನೂ ಕೊಟ್ಟು ಕುರಿಗಳನ್ನು ಕೊಬ್ಬಿಸಿ ಬಿಟ್ಟಾರವರು. ಈಗ ಕುರಿಗಳು ಬಲಿಗೆ ಸಿದ್ಧಾಗ್ಬಿಟ್ಟವು ನೋಡ್ರಿ. ಯಾವ ಹಳ್ಳಿಗಳಲ್ಲಿ ಇಣುಕ್ರಿ ಎಂಥ ರಾಕ್ಷಸ ಪಡೆ ನಿರ್ಮಾಣ ಆಗಿದೆ ಇವ್ರ ಜನ ಸಂತತಿ ಅಂದರೆ. ಗೂಂಡಾರಾಜ್, ಪ್ರತಿಯೊಂದು ಹಳ್ಳಿ ಗೂಂಡಾರಾಜ್. ಮರ್ಯಾದಸ್ಥರು ತಲೆ ಎತ್ಕೊಂಡು ಅಡ್ಡಾಡದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟಾರೆ ಇವರು. ಹಳ್ಳಿಗಳು ಅಂದ್ರೇ ಒಂದು ರೀತಿ ಭಯಗ್ರಸ್ತ ವಾತಾವರಣವೇನೋ ನೋಡ್ರಿ. ಅಲ್ಲಿವಂತೂ ನಮ್ಮದು ಎಂಥ ಸುರಕ್ಷಿತವಾದ ಸ್ಥಾನ, ಎಂಥ ಸಹಕಾರ, ಸೇವಾ ಭಾವ ಅಂತೂ ಇಲ್ಲವೇ ಇಲ್ಲ. ನಿಸ್ಸಹಾಯಕರು, ದುರ್ಬಲರು, ರೋಗಿಗಳು, ನಿಶಕ್ತರು ಇದ್ದಲ್ಲಿ ಇಂಥವ್ರ ಮಧ್ಯೆ ಇದ್ದುಬಿಟ್ರೆ ಅವ್ರು ಸತ್ತು ಹೋಗೋದೆ. ಒಂದು ಮಿನಿ ಅಮೇರಿಕ ಮಾಡ್ಕೊಂಡ್ಬಿಟ್ಟಾರೆ ಇವರು ತಮ್ಮಷ್ಟಕ್ಕೆ ತಾವೇ. ಅಲ್ಲಿ ಇಲ್ಲ ಅವೆಲ್ಲ ಮೌಲ್ಯಗಳು, ಅಷ್ಟೊಂದು ಮೊರಾಲಿಟಿ ಇಲ್ಲ ನಮ್ಮ ದೇಶದಲ್ಲಿ. ಅದು ಸಂಪೂರ್ಣ ಈಗ ಆವರಿಸ್ಕೊಂಡ್ಬಿಟ್ಟಿದೆ. ಅದು ದೇಶದಲ್ಲಿ ನಡೀತಾ ಇರುವ ಎಲ್ಲ ಅನೀತಿ, ಅಕ್ರಮ, ಅನ್ಯಾಯ, ಎಲ್ಲ ದುರ್ವ್ಯವಸ್ಥೆಗೆ, ದುರಾಡಳಿತಕ್ಕೆ, ಭ್ರಷ್ಟ, ದುಷ್ಟ, ಲಂಚಕೋರ ಏನೇ ನಿರ್ಮಾಣ ಆಗಿದ್ರೂ ಈ ದರಿದ್ರ ಮೀಸಲಾತಿಯ ಪ್ರಭಾವಕ್ಕೆ ಸಿಕ್ಕು ಏನು ಅಧಿಕಾರದ ಗದ್ದುಗೆ ಏರಿ ಕೂತಾರಲ್ಲ ಅವರೇ ಮೆರೆದಾಡ್ತಾ ಇದ್ದಾರೆ. ಬರೀ ಮೀಸಲಾತಿ ಒಂದೇ ಅನ್ನೋ ಹಂಗೂ ಇಲ್ಲ, ಜಾತಿ ಆಧಾರದ ಮೇಲೆ ಪ್ರಭಾವ, ವಶೀಲಿ, ಸುಡುಗಾಡೆಲ್ಲ ಅಡ್ಡಗಿಡ್ಡ ದಾರಿ ಹಿಡಿದು ಹಿಂಬದಿಯಿಂದ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡಿ ಕೊಬ್ಬಿ ಮೆರಿತಾ ಇರೋ ಈ ಜನ ಪ್ರತಿಯೊಂದು ಕ್ಷೇತ್ರದೊಳಗೂ ಇದ್ದಾರೆ ಇವರು.
ಯಾವುದೇ ಒಂದು ಕ್ಷೇತ್ರದಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ. ಇವರು ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕಾಗಿದೆ ಅಲ್ಲ ಯೋಗ್ಯತೆ. ಈ ಅಯೋಗ್ಯರೆದುರಿಗೆ, ಅಯೋಗ್ಯರಿವರು ಬರೀ ಅರ್ಹತೆಯ ಒಂದು ಪಟ್ಟಿಯನ್ನು ಹಿಡ್ಕೊಂಡು ಬಂದು ಅಧಿಕಾರ ತಗೊಂಡರೆ, ಬಟ್ ಅಯೋಗ್ಯರ ಮುಂದೆ ಯೋಗ್ಯತೆ ಕೈಕಟ್ಟಿ ನಿಲ್ಲೋದು. ಅಯೋಗ್ಯನಿಗೆ ಅಧಿಕಾರ ಸಿಕ್ಕರೆ ಅವಸಾನ ಖಂಡಿತ. ಒಂಟಿ ಧ್ವನಿಗೆ ಬೆಲೆ ಇಲ್ಲ, ಬಲ ಇಲ್ಲ. ಬೆಲೆ ಇದ್ದರೂ ಕೂಡ ಬಲ ಇಲ್ಲ. ಅದು 1000 ಆಗಬೇಕು, ಕೋಟಿ ಆಗಬೇಕು, ಕೋಟಿಗಳಾಗಬೇಕು ಈ ಧ್ವನಿ. ಅಧಿಕಾರದ ಗದ್ದುಗೆ ಮೇಲಿರೋವನು ಮನುಷ್ಯನಾಗಿರಬೇಕು, ಸುನಕನಾಗಿರಬಾರದು. ಈಗ ಆಗ್ತಾ ಇರೋದು, ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಧಾವಂತದೊಳಗೆ ಸಿಂಹಾಸನದ ಮೇಲೆ ಕೂರಿಸಿ ಮತ್ತು ಮೂಳೆ ಕಂಡಾಕ್ಷಣ ಚಂಗನೆ ನೆಗೆಯುವಂಥ ದುರ್ಬುದ್ಧಿ, ಸಂಸ್ಕಾರವಿಲ್ಲದ, ನೈತಿಕತೆ ಅಂದರೆ ಏನು ಅಂತ ಗಂಧ ಗಾಳಿನೂ ಇಲ್ಲದಂಥ ಈ ಜನಾಂಗ, ಮರ್ಯಾದೆ, ಮಾನ, ನಾಚಿಕೆ, ಅಂಜಿಕೆ ಯಾವುದು ಬೇಕಿಲ್ಲ ಇವರಿಗೆ. ಯಾರ ಜೊತೆ ಯಾವ ರೀತಿ ಸಭ್ಯತೆಯಿಂದ ವರ್ತಿಸಬೇಕು, ನಾಗರಿಕತೆ ಅಂದರೆ ಏನು, ಯಾವುದರ ಸೋಂಕು ಕೂಡ ಇವಕ್ಕಿಲ್ಲ. ಅದರ ಅರ್ಥ ಗೊತ್ತಿಲ್ಲ, ನೀತಿ ನಿಯಮಗಳು ಬೇಕಿಲ್ಲ. ಒಟ್ಟಾರೆ ತಮಗೆ ಪ್ರಾಣಿಗಳಿರ್ತಾವಲ್ರಿ, ಪ್ರಾಣಿಗಳು, ಕಾಡು ಪ್ರಾಣಿಗಳು, ಅದು ಹೋಗಿ ಕಾಡು ಪ್ರಾಣಿಗಳಿಗೂ ಇವಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋ ಮಟ್ಟಕ್ಕೆ ಇಡೀ ದೇಶದ ತುಂಬ ಇವರನ್ನು ಕೊಬ್ಬಿಸಿಬಿಟ್ಟಿದೆ ಗೌರ್ಮೆಂಟು. ಅದು ಯಾಕೆ ಅಂದರೆ ತಮ್ಮ ಕುರ್ಚಿಗಳನ್ನು ಉಳಿಸ್ಕೊಳ್ಳೋಕೆ. ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿರೋ ಕಿತಾಪತಿ ಇದು. ಈ ಕುತಂತ್ರ, ಅತಂತ್ರ, ಅರಾಜಕತೆ, ಅಸ್ಥಿರತೆ ದೇಶದಲ್ಲಿ ಇವತ್ತು ಇಷ್ಟು ಭುಗಿಲೆದ್ದು ಕಾಡ್ತಾ ಇದೆ ಸಾಮಾನ್ಯರನ್ನು ಅಂತಂದರೆ ಅದಕ್ಕೆಲ್ಲ ಕಾರಣ ಈ ಸಂವಿಧಾನ ಬರೆದಂಥವ, ಅವನು ತೋರಿಸಿದ ಪ್ರತೀಕಾರದ ರೂಪವಾದಂಥ ಹೊತ್ತಿಗೆ. ಅದು ಹೊತ್ತಿಗೆ ಏನು ದೇವರು ಬರೆದಿಟ್ಟಿಲ್ಲ ಅಲ್ಲಿ. ತನಗಾದ ಅಪಮಾನ, ವೈಯಕ್ತಿಕ ಅಪಮಾನವನ್ನು ಇಡೀ ದೇಶದ ತುಂಬ ಹಬ್ಬಿಸಿ ಇವತ್ತು ಈ ರೀತಿ ಭುಗಿಲೆದ್ದು ಜ್ವಾಲೆಯಾಗಿ ಧಗಧಗಧಗ ಉರಿಯೋ ಹಾಗೆ ಮಾಡಿದ್ದು ಅವ್ರು ಅಂಥವ್ರಿಗೆಲ್ಲ ಹೆಂಗ್ರಿ ಮಹಾನುಭಾವ ಅನ್ಲಿಕ್ಕೆ ಸಾಧ್ಯದ? ಬಸವಣ್ಣ, ಬುದ್ಧ ಅಂತ ನೀಚ ಕೆಲಸ ಮಾಡಿಲ್ಲ. ಅವರು ಸರ್ವಧರ್ಮ ಸಮನ್ವಯ ಸಾರಿ ಹೋಗಿದ್ದು. ಅವ್ರ ಪ್ರೀತಿ, ಮಾನವತೆ ದೊಡ್ಡದಾಗಿತ್ತು ಅವರಿಗೆ. ಇಂಥ ಅಪಮಾನಗಳು, ಸೇಡು, ಸಂಚು, ಇಂಥ ಕ್ಷುಲ್ಲಕ ವಿಚಾರಗಳು ಅವರಲ್ಲಿ ಇಲ್ಲ. ಅವ್ರ ಸಾಲಿನಲ್ಲಿಟ್ಟು ಪೂಜೆ ಮಾಡುವಂಥದ್ದು ಬೇಕಾಗಿಲ್ಲ. ಏನ್ರಿ ಅದು ಅಟ್ರಾಸಿಟಿ ಕೇಸು? ಯಾವ ಅಟ್ರಾಸಿಟಿ ಕೇಸು? ತಪ್ಪು ಮಾಡಿನೂ ಕೊಬ್ಬಿ ಮೆರೆಯೋದ್ರಿಂದ ಏನ್ರಿ ಸಾಧನೆ? ಅಂಥವ್ರಿಗೆ ಏನೋ ಅಂತಂದರೆ ಅಟ್ರಾಸಿಟಿ ಕೇಸು. ಎಂಥ ಅಟ್ರಾಸಿಟಿ ಕೇಸು? ಅದರ ಅಪ್ಪನ ಕೇಸುಗಳದವ್ರಿ. ಇಂಥವರಿಗೆಲ್ಲ ಕುಮ್ಮಕ್ಕೆ ಕೊಟ್ಟು, ಇಂಥವರಿಗೆಲ್ಲ ಅವಕಾಶ ಕೊಟ್ಟು ಇಡೀ ದೇಶವನ್ನೇ ಈ ರೀತಿ ಅಧೋಗತಿಗೆ ತಂದು ನಿಲ್ಲಿಸೋದ್ರ ಬದಲಿಯ ಸಂಸ್ಕಾರದ ಅಧಪ್ಪತನ, ಸಂಸ್ಕೃತಿಯ ಅಧಪ್ಪತನ, ಸಂಪ್ರದಾಯದ ಅಧಪ್ಪತನ, ಆಚಾರ ವಿಚಾರ, ಧರ್ಮ, ನ್ಯಾಯ, ನೀತಿ, ಮನುಷ್ಯತ್ವ ಎಲ್ಲವನ್ನ ಗಾಳಿಗೆ ತೂರಿ ಬರೀ ಸ್ವಾರ್ಥ, ಬರೀ ಹಣಗಳಿಕೆ, ಅಧಿಕಾರದ ದುರುಪಯೋಗ. ಎಲ್ಲಿ ನೋಡಿದಲ್ಲೆಲ್ಲ ಕಳ್ಳರೇ ಪೊಲೀಸರು, ನ್ಯಾಯಾಧೀಶನೇ ಕಳ್ಳ. ತೀರ್ಮಾನ ಕೊಡಬೇಕಾದಂಥವನೇ ಕೋಟಿ 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 ಮನೆಯೊಳಗೆ ಲೂಟಿ ಮಾಡಿ ಇಟ್ಕೋತಾನಂತಂದರೆ ಎಲ್ಲಿ ಹೋಗಿ ತಲೆಬಾಗೋದು, ಎಲ್ಲಿ ಹೋಗಿ ತಲೆ ಚಚ್ಕೊಳ್ಳೋದು, ಯಾರನ್ನು ದೂರೋದು? ದೇವರೇ ಕಳ್ಳಾಗಿ ನಿಂತಾಗ ನ್ಯಾಯಾಧೀಶ ಅಂದರೆ ದೇವ್ರ ಸಮಾನ. ನಮ್ಮನ್ನು ಆಳೋವಂಥ ಈ ರಾಜಕಾರಣಿಗಳು, ಪ್ರತಿನಿಧಿಗಳು ದೇವರ ಸಮಾನ. ರಾಜ ಪ್ರತ್ಯಕ್ಷ ದೇವತಃ ಅನ್ನಂಥ ನಮ್ಮ ಸಂಸ್ಕಾರ ಎಲ್ಲಿ? ಈಗಿನ ಈ ಕಳ್ಳಕಾಕರು, ಭ್ರಷ್ಟರು, ನೀಚರು, ಖದೀಮರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ತಲೆ ತಗ್ಗಿಸೋ ಹಾಗಾಗಿದೆ ನೋಡ್ರಿ ಭಾರತ ದೇಶ. ಹೆಜ್ಜೆ ಹೆಜ್ಜೆಗೂ ಇಂಥ ಮುಳ್ಳುಗಳು ದೇಶದ ನೆಲದ ತುಂಬ ಹಬ್ಕೊಂಡ್ಬಿಟ್ಟಿದೆ. ಕಾಂಗ್ರೆಸ್ ಗಿಡ, ಈ ಕಾಂಗ್ರೆಸ್ ಗಿಡದಿಂದ ಯಾರಿಗೂ ಉಳಿಗಾಲ ಇಲ್ಲ, ದೇಶಕ್ಕಂತೂ ಇಲ್ಲವೇ ಇಲ್ಲ. ದೇಶದ ಕೀರ್ತಿ ಪತಾಕೆ ಮುರಿದು ಬೀಳೋದ್ರಲ್ಲಿ ಸಂಶಯ ಇಲ್ಲ. ಇವತ್ತಾದರೂ ಕಣ್ ತೆರೆದಿದ್ದೆ ಜನಾಂಗ. ಇದನ್ನು ಸ್ವಲ್ಪ ಸ್ಟ್ರಾಂಗಾಗಿ ಇಡೀ ದೇಶವ್ಯಾಪಿಯಾಗಿ ತಗೋಬೇಕು. ಯುವ ಸಮುದಾಯ, ಬರೀ ವಿದ್ಯಾರ್ಥಿಗಳಿಗಷ್ಟೇ ಸಂಬಂಧ ಅಲ್ಲ ಇದು, ಎಲ್ಲರಿಗೂ. ಎಲ್ಲರ ಮನೆಗಳಿದ್ದಾವೆ ಇಂಥ ಅನ್ಯಾಯಕ್ಕೆ ಒಳಗಾದಂಥ ಜನ. ಎಲ್ಲರೂ ಸಿಡಿದು ನಿಲ್ಲಬೇಕು. ಸಮಾನತೆ, ಯಾರ ಮುಖ ಮುಸುಡಿ ಏನೂ ನೋಡ್ದೇನೆ ಪ್ರತಿಭೆ, ಜ್ಞಾನ, ಅವ್ರ ಸಾಮರ್ಥ್ಯ, ಅವ್ರ ಅರ್ಹತೆ, ಅವ್ರ ಯೋಗ್ಯತೆ ನೋಡಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಬೇಕೇ ವಿನಃ ಈ ದರಿದ್ರ ಜಾತಿ, ಲಿಂಗ, ಪಂಥ, ಪಂಗಡ ಅಂದ್ಕೊಂಡು ಇವುಗಳ ಆಧಾರದಿಂದ ಉದ್ಯೋಗ ಸೃಷ್ಟಿ ಬೇಡವೇ ಬೇಡ. ಸಾಮರ್ಥ್ಯನೇ ಇಲ್ಲ,
ಯಾವುದೇ ಒಬ್ಬ ಎಂಜಿನಿಯರ್ ಆದ, ಒಬ್ಬ ಲಾಯರ್ ಆದ, ಟೀಚರ್ ಆದ, ಏನೇನೋ ಡಾಕ್ಟರ್ ಆದವನಿಗೆ ಒಂದು ಇಂಜೆಕ್ಷನ್ ಮಾಡೋದು ಗೊತ್ತಿಲ್ಲ, ಯಾವ ಮದ್ದು ಏನು ಅಂತ ಗೊತ್ತಿಲ್ಲ. ಇಂಥವರೆಲ್ಲ ಆಗಿ ಏನು ಉದ್ಧಾರ ಮಾಡಬೇಕಾಗಿದೆ ರೀ? ಪ್ರತಿಯೊಂದು ವಶೀಲಿ ಆಧಾರದ ಮೇಲೆ, ಪ್ರತಿಯೊಂದು ಮೀಸಲಾತಿ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಇಡೀ ದೇಶದ ವ್ಯವಸ್ಥೆನೇ ಒಂದು ನೀತಿ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗ್ತದೆ, ಹಾಸ್ಯಕ್ಕೀಡಾಗಿದೆ. ಅಷ್ಟೇ ಅಲ್ಲ, ಸಾಮಾನ್ಯರನ್ನು, ಮುಗ್ಧರನ್ನು ಬಲಿ ತೆಗೆದುಕೊಳ್ಳುವ ರಾಕ್ಷಸ ವರ್ತನೆಯನ್ನು, ರಾಕ್ಷಸ ವಾತಾವರಣವನ್ನು, ಭಯೋತ್ಪಾದಕ ವಾತಾವರಣ ಹುಟ್ಟು ಹಾಕಿ ನಡಗಿಸ್ತಾ ಇದೆ ನೋಡ್ರಿ. ಎಂದೂ ಹೆದರದೇ ಇರೋರು ಎದೆಯನ್ನು ಸಹಿತ ನಡಗಿಸ್ತಾ ಇದೆ ವಾತಾವರಣ. ದುಷ್ಟರನ್ನು ಕಂಡು ದೂರ ಇರುವಂತಲೇ ಹೇಳೋದಲ್ಲ, ಮತ್ತು ಇಂಥ ದುಷ್ಟರಿಗೆ ಹೆದರಲೇಬೇಕಾಗ್ತದಲ್ಲ. ಅದಕ್ಕೆ ಇವತ್ತಾದರೂ ಎಚ್ಚೆತ್ಕೊಂಡಂಥ ಜನತೆ ಇದನ್ನು ಪಟ್ಟು ಬಿಡದೆ ಹೋರಾಟ ಮಾಡಿ ಈ ಮೀಸಲಾತಿ ಅನ್ನುವಂಥ ಕೆಟ್ಟ ತುಚ್ಛ ಕ್ಷುಲ್ಲಕ ಅಸ್ತ್ರವನ್ನು ಮಟ್ಟ ಹಾಕಬೇಕು, ಸುಟ್ಟು ಬಿಸಾಕ್ಬಿಡಬೇಕು. ಸಮಾನತೆ ಬರಬೇಕು ನೆಲದ ಮೇಲೆ. ಎಲ್ಲರೂ ಮನುಷ್ಯರಾಗಿ ಬದುಕಬೇಕು. ಅವರವರ ಸಾಮರ್ಥ್ಯ, ಶಕ್ತಿ, ಬುದ್ಧಿಶಕ್ತಿ, ಜ್ಞಾನ, ತಿಳುವಳಿಕೆಗಳೇ ಮೇಲಾಗಬೇಕು. ಮನುಷ್ಯತ್ವವೇ ಗೆಲ್ಲಬೇಕು, ಇಂಥ ಅಸ್ತ್ರಗಳು ಅಲ್ಲ. ಧನ್ಯವಾದ.